ಕೃಷ್ಣದೇವರಾಯನ ಕಥೆ. ಪುರಾತನ ವಿಜಯನಗರ ಸಾಮ್ರಾಜ್ಯದಲ್ಲಿ ಜ್ಞಾನಿಯಾದ ರಾಯ ಕೃಷ್ಣದೇವರಾಯ ವಾಸಿಸುತ್ತಿದ್ದರು. ಅವರು ನ್ಯಾಯವಾಗಿ, ಕರುಣೆಯಿಂದ ಆಳುತ್ತಿದ್ದರು. ಪ್ರಜೆಗಳು ಅವರನ್ನು ಬಹಳ ಪ್ರೀತಿಯಿಂದ ಗೌರವಿಸುತ್ತಿದ್ದರು. ಒಂದು ದಿನ ಭಯಂಕರ ಬೆಳವಣಿಗೆ ಬಂದಿತು. ನದಿಗಳು ಒಣಗಿದವು, ಬೆಳೆಗಳು ಉಬ್ಬಿಹೊರಗಿದವು. ರೈತರು ರಾಜನ ಬಳಿ ಸಹಾಯ ಕೋರುತ್ತಿದ್ದರು. ರಾಜ್ಯದ ಗೋದಾಮುಗಳು ಖಾಲಿಯಾಗುತ್ತಿದ್ದವು. ಸಲಹೆಗಾರರು ತೆರಿಗೆ ಹೇರಲು ಹೇಳಿದರೂ ರಾಯ ಒಪ್ಪಲಿಲ್ಲ. ಬದಲಿಗೆ ಎಲ್ಲರಿಗೂ ದೊಡ್ಡ ಭೋಜನಕ್ಕೆ ಆಹ್ವಾನ ನೀಡಿದರು. ಕೊನೆಯ ಅಕ್ಕಿ ಹಂಚಿದರು. ಜನರ ಮನಸ್ಸು ಬಲಪಡಿಸಿದರು. ಭೋಜನದ ಸಮಯದಲ್ಲಿ ಒಬ್ಬ ಚಿಕ್ಕ ರಾಯನ ಮಗು ಮುಂದೆ ಬಂದು ಹೇಳಿದ, ಮಹಾರಾಜ, ದೂರದ ಬೆಟ್ಟಗಳಿಂದ ನೀರಿನ ಕಾಲುವೆಗಳನ್ನು ತೋಡಿ. ಮಳೆ ಬರುತ್ತದೆ, ನೀರು ಹರಿಯುತ್ತದೆ. ರಾಯನಿಗೆ ಆ ಚಿಂತನೆ ಇಷ್ಟವಾಯಿತು. ತಕ್ಷಣ ಕಾಲುವೆಗಳ ಗೊಂದಲ ಆರಂಭಿಸಿದರು. ಅದ್ಭುತವಾಗಿ ಮಳೆ ಬಂದಿತು. ಕಾಲುವೆಗಳು ತುಂಬಿದವು, ಜಮೀನು ಹಸಿರು ತುಂಬಿತು. ರಾಯನ ಮಗುವಿಗೆ ಚಿನ್ನಾಭರಣ ನೀಡಿ, ಜ್ಞಾನ ಚಿಕ್ಕವರ ಹೃದಯದಲ್ಲಿಯೂ ಇರುತ್ತದೆ ಎಂದು ಹೇಳಿದರು. ಸಾಮ್ರಾಜ್ಯ ಶ್ರೀಮಂತವಾಯಿತು.